ಸಿಂಹನಿಗೆ ನಾವು ಉತ್ತರ ಕೊಡಲ್ರಿ, ಕೊಡಲ್ರಿ ಅವ್ರಿಗೆ. ಅವ್ರ ವಿಚಾರ ಏನು ಬೇರೆ ಯಾರಾದರೂ ಊಹಿಸ್ಕೊಳ್ಳಿಕ್ಕಾರು ಸಾಧ್ಯನಾ ಇದು? ನನ್ನ ರಾಜಕೀಯ ಜೀವನನೇ ಸೆಕ್ಯುಲರಿಸಮ್ಗೋಸ್ಕರ ಕೋಮುವಾದಿ ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿರೋದು. ಯಾರನ್ನೋ ಭೇಟಿ ಮಾಡೋದು ಬಿಟ್ರೆ ಯಾವುದೋ ಅದ್ವಾನಿಯವ್ರನ್ನ ಭೇಟಿ ಮಾಡಿರ್ಬೋದು. ಮೊನ್ನೆ ಇವ್ರನ್ನೂ ಭೇಟಿ ಮಾಡಿದ್ದೆ, ನಾನು ಅಮಿತ್ ಶಾನು ಭೇಟಿ ಮಾಡಿದ್ದೆ. ನಾನು ನನ್ನ ಎಣನೂ ಕೂಡ BJPಗೆ ಹೋಗಲ್ಲ. ಕೋಮುವಾದಿ ಪಕ್ಷಗಳಿದಾವಲ್ಲ ಅದ್ರ ವಿರುದ್ಧನೇ ರಾಜಕಾರಣ ಮಾಡ್ಕೊಂಡು ಬಂದಿರೋದು ನಾನು. ಥ್ರೂ ಔಟ್ ನಾನು ಸೋಷಲಿಸ್ಟ್ ಪಾರ್ಟಿಯಿಂದ, ಆಮೇಲೆ ಜನತಾ ಪಾರ್ಟಿ JP ಅವರಿಂದ ಆಯಿತು. ಆಗ BJP ಅವ್ರು ಬಂದು ಸೇರ್ಕೊಂಡ್ಬಿಟ್ರು, RSSನವರೆಲ್ಲ. ಆಮೇಲೆ ಒಟ್ಟು ಡಿವೈಡ್ ಆಯಿತು. ಸೋಷಲಿಸ್ಟ್ ಪಾರ್ಟಿಯವರಿಂದಲೇ ಅವ್ರು ಹೊರಗಡೆ ಓದಿದ್ದು, ಗೊತ್ತಾ ನಿಮಗೆ ಅದು? ಮೊದಲಿಮೆಯಿಂದ ಹೊರಗಡೆ ಓದಿದ್ದು ಅವರು. ಡ್ಯುಯಲ್ ಮೆಂಬರ್ಶಿಪ್ ಮಾಡಬೇಕು ಅಂತ ಶುರು ಮಾಡ್ಕೊಬಿಟ್ಟಿದ್ರು. ಆ ಡ್ಯುಯಲ್ ಮೆಂಬರ್ಶಿಪ್ ಬೇಡ ಅಂತ ವಿರೋಧ ಮಾಡಿದವರೇ ಮೊದಲಿಮೆಯವರು. ಅಲ್ಲೇ ಸರ್, ಕುಮಾರಸ್ವಾಮಿ ಅವರು BJP ಜೊತೆ ಅಲೈನ್ಸ್ ಮಾಡೋದಕ್ಕೆ ಅದಕ್ಕೆ ನಿಮ್ಮನ್ನ ಎಡಿತಾ ಇದಾರೆ ಅಂತ ನೀವೇ ಮಾತಾಡಿ. ಯಾರೋ ಹೇಳಿದ್ರು ಅಂತ ಅವ್ನು ಹೇಳೋದು. ಈಗ ಅವರು ಕುಟುಂಬದ ರಾಜಕಾರಣಕ್ಕೋಸ್ಕರ BJP ಜೊತೆನೆಲ್ಲ ಅಲೈನ್ಸ್ ಮಾಡ್ಕೊತಾರೆ. ನಾನೀಗ ಅದ್ರ ಬಗ್ಗೆ ಎಲ್ಲ ಹೆಚ್ಚು ಮಾತಾಡಲ್ಲ, ಇನ್ನೊಂದು ದಿನ ಮಾತಾಡ್ತೀನಿ. ಬಟ್ ದಿಸ್ ಮಚ್ ಇಸ್ ಸರ್ಟನ್, ಯಾವ ಕಾರಣಕ್ಕೂ ಕೂಡ ಅಧಿಕಾರ ಇರಲಿ, ಅಧಿಕಾರ ಇಲ್ಲದೆ ಹೋಗಲಿ, ಕೋಮುವಾದಿಗಳ ಜೊತೆ ರಾಜಿ ಇಲ್ಲವೇ ಇಲ್ಲ. ಲೀಡರ್ಗಳು ಭೇಟಿ ಮಾಡಿದ ತಕ್ಷಣ ಸಿದ್ಧಾಂತ ಜಾರಿ ಬಲಿ ಕೊಟ್ಟಿದ್ದೀವಿ ಅಂತಲ್ಲ. ಚೀಫ್ ಮಿನಿಸ್ಟರ್, ನೀಡ್ ಟು ರೀಡಿಫೈನ್ ಸೆಕ್ಯುಲರಿಸಮ್ ಇನ್ ಇಂಡಿಯಾ. ಸೆಕ್ಯುಲರಿಸಮ್ನ ಮತ್ತೆ ಪುನರ್ವ್ಯಾಖ್ಯಾನ ಮಾಡುವಂಥ ಕಾಲ ಬಂದಿದೆಯಾ ಇಂಡಿಯಾದಲ್ಲಿ ಅಂತ? ಸೆಕ್ಯುಲರಿಸಮ್ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಸಹಿಷ್ಣುತೆ ಇರಬೇಕು ಪರಧರ್ಮಗಳ ಬಗ್ಗೆ. ನಮ್ಮ ದೇಶ ಬಹುತ್ವದ ದೇಶ, ಅದರಿಂದ ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಇರಬೇಕು. ಯಾವುದೇ ಧರ್ಮನ ವಿರೋಧ ಮಾಡಬಾರ್ದು, ಯಾವುದೇ ಜಾತಿನ ವಿರೋಧ ಮಾಡಬಾರ್ದು, ಜಾತಿ ಹೋಗಬೇಕು. ನಾವೆಲ್ಲರೂ ಕೂಡ ಧರ್ಮಾತೀತವಾಗಿ ಇರಬೇಕು. ಭಾಳ ಸ್ಪಷ್ಟ.